ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಬೋಂಡಗಳು ಅಂದ್ಕೊಂಡ್ರ? ಖಂಡಿತ ಬೋಂಡ ಅಲ್ಲ, ಇದು ನೀರೊಟ್ಟಿ ಅಂತಾರೆ. ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕ್ತೀವಲ್ವ, ಆದರೆ ನೀರೊಟ್ಟಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ದೋಸೆ ಹಿಟ್ಟಿಗೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸ್ವಲ್ಪ ತಿಕ್ ಬ್ಯಾಟ್ರಾಗಿ ಇರಬೇಕು ನೋಡಿ. ಈಗ ಬಾಣಲಿಗೆ ಹಾಕಿದ್ರೆ ನಾವು ಬೋಂಡ ಹಿಟ್ಟಿನ ಅದಕ್ಕೆ ಇರಬೇಕಿದು. ತುಂಬ ನೀರು ಮಾಡ್ಕೋಬಾರ್ದು ದೋಸೆ ಹಿಟ್ಟು ಅಂತಂದ್ಬಿಟ್ಟು. ಉದ್ದಿನಬೇಳೆ ಜಾಸ್ತಿ ಇದ್ದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಅದರ್ವೈಸ್ ಓಕೆ, ದೋಸೆ ಹಿಟ್ಟಾದ್ರೂ ಮಾಮೂಲಿ ದೋಸೆ ಹಿಟ್ಟು ಉದ್ದಿನಬೇಳೆ ಕಡಿಮೆ ಹಾಕಿ ಮಾಡಿರ್ತೀವಲ್ಲ ಅದಾದರೂ ಓಕೆ. ನೋಡಿ, ಹೀಗೆ ದೋಸೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಬೋಂಡ ಅದಕ್ಕೆ ಬಿಟ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಕೆಂಪಗೆ ಹೊಂಬಣ್ಣ ಬರೋವರೆಗೂ ಎರಡೂ ಬದಿನೂ ಕರ್ಕೋಬೇಕು. ತುಂಬ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಿ ತುಂಬ ಸ್ಪಾಂಜಿ ಇರುತ್ತೆ. ಇದು ಮಳೆಗಾಲದಲ್ಲಿ ಜಿಟಿ ಮಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವೆಲ್ಲ ದೀಪಾವಳಿ ಹಬ್ಬ ಬರುತ್ತೆ ಅಲ್ವಾ, ಕಜ್ಜಾಯಗಳು ಮಾಡಿರ್ತೀವಲ್ವ, ಅವಾಗಂತೂ ಖಂಡಿತ ಇದು ಮಾಡೇ ಮಾಡ್ತೀವಿ. ಇದು ಒಂದು ಸಾಂಪ್ರದಾಯಿಕ ಅಡುಗೆ. ನಮ್ಮ ಕಡೆ ಇದನ್ನೆಲ್ಲ ನಾವು ನೀರೊಟ್ಟಿ ಅಂತೀವಿ. ನಿಮ್ಮ ಕಡೆ ನೀವು ಏನಂತೀರಾ ಅಂತ ಖಂಡಿತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ದೋಸೆ ಹಿಟ್ಟು ಅಥವಾ ಉಳಿದೋಯ್ತು ಅಂತಂದ್ರೂ ಸಹ ಇದನ್ನು ಮಾಡ್ಕೊಬೋದು. ಆದರೆ ತುಂಬ ಹುಳಿ ದೋಸೆ ಹಿಟ್ಟಲ್ಲಿ ಮಾಡಬೇಡ್ರಿ. ಹುಳಿ ಇಲ್ದಿರೋದು ಫ್ರೆಶ್ ದೋಸೆ ಹಿಟ್ಟಿರುತ್ತಲ್ವ, ಅದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ದೋಸೆ ಹಿಟ್ಟಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಮಾಡ್ತಾಯಿರೋ ಈ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ಇದು ಸ್ವೀಟು ಕಜ್ಜಾಯದ ಜೊತೆಗೆ ಕಜ್ಜಾಯ ತಿಂತ ಬೋರ್ ಅನಿಸುತ್ತಲ್ವ, ಆವಾಗ ಈ ಥರ ನೀರೊಟ್ಟಿಗಳು ಮಾಡ್ತೀವಲ್ವ, ಆವಾಗ ಕಜ್ಜಾಯದ ಜೊತೆಗೆ ಈ ನೀರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಲ್ದಿರ ನಾವು ಬೇರೆ ಟೈಮಲ್ಲೂ ಸಹ ಮಾಡ್ಕೊಂಡು ತಿನ್ಬೋದು. ಈಗ ಮಳೆ ಬರ್ತಾಯಿದೆ, ಜಿಟಿ ಅಂತ ಜೋರು ಮಳೆನೇ ಬರ್ತಾಯಿದೆ. ಈ ಮಳೆಯಲ್ಲಿ ಟಿಫನ್ನು ಬೇರೆ ಏನೋ ತಿನ್ನೋ ಬದಲು ಈ ನೀರೊಟ್ಟಿಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಆಸೆಪಟ್ಟು ತಿಂತಾರೆ. ಇದನ್ನು ತಿಂತಾಯಿದ್ರೆ ಹೆಂಗಿರುತ್ತೆ ಅಂತಂದರೆ ತುಂಬ ಏನೋ ಅಂತಾರಲ್ಲ, ಸ್ವರ್ಗಕ್ಕೆ ಮೂರೆಗೇಣೋ ಅಂತ. ಖಂಡಿತ ಆ ಥರ ಇರುತ್ತೆ. ನನ್ನ ಮಗ ಅಂತೂ ಒಂದು ಡೈಲಾಗ್ ಹೊಡಿತಾನೆ, ಏನು ಗೊತ್ತಾ, ಇದನ್ನು ತಿಂತಾಯಿದ್ರೆ ಬಾ ಸ್ವರ್ಗ ಇಲ್ಲೇ ಇದೆ ಅಂತಂತಾನೆ ನನ್ನ ಮಗ ಅಂತೂ. ವಾವ್, ಸೂಪರಾಗಿದೆ. ನೀವು ಈ ಥರ ಮಾಡಿ ತಿನ್ನಿ, ಮತ್ತು ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಮಗೂ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ದೋಸೆ ಹಿಟ್ಟಿಗೆ ನಾವು 3 ಅಳತೆ 1 ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ತೀವಲ್ವ, ಇದಕ್ಕೆ ನಾವು ಈಕ್ವಲ್ ಹಾಕ್ಕೊಂಡ್ರೂ ಸೂಪರಾಗಿ ಬರುತ್ತೆ. ಉದ್ದಿನಬೇಳೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಲ್ವಾ, ಹೈ ಪ್ರೋಟೀನ್ ಇರೋದ್ರಿಂದ ಉದ್ದಿನಬೇಳೆನ ಮೂಳೆ ಪ್ರಾಬ್ಲಮ್ಸು ಅಂದರೆ ಸೊಂಟ ನೋವು, ಬೆನ್ನೋವು ಆ ಥರ ಇರೋರೆಲ್ಲರೂ ಆ ಥರ ಇರೋರು ಸಹ ಇದನ್ನು ಮಾಡಿ ತಿಂದರೆ ತುಂಬ ಒಳ್ಳೆಯದು. ಬರೀ ದೋಸೆ ಇಡ್ಲಿ ತಿಂದು ಬೋರಾಗಿರುತ್ತಲ್ವಾ, ಆಗ ಇದು ಮಾಡ್ಕೊಂಡು ತಿಂದರೆ ನಿಮಗೆ ತುಂಬ ಚೇಂಜ್ ಅನಿಸುತ್ತೆ. ಮತ್ತು ನೋಡಿ, ಬಾಣಲಿನಲ್ಲಿ ನಾನು ಎಷ್ಟು ಎಣ್ಣೆ ಹಾಕಿದ್ದೀನೋ ಅಷ್ಟೇ ಎಣ್ಣೆ ಇದೆ. ಸೋಡಾ ಬೇರೆ ಹಾಕಿಲ್ಲ ಅಲ್ವಾ, ಸೋಡಾ ಹಾಕಿದ್ರೆ ಫುಲ್ಲು ಎಣ್ಣೆ ಇಳ್ಕೊಬಿಡುತ್ತೆ. ನಾನು ಸೋಡಾ ಹಾಕ್ದಿರ ಮಾಡ್ತಾಯಿದ್ದೀನಿ. ಸೋಡಾ ಹಾಕೋದು ಹೆಲ್ತಿಗೆ ಒಳ್ಳೆಯದು ಅಲ್ಲ ಅಂತಂತಾರೆ, ಬಟ್ ಎನಿ ಟೈಮ್ ಸೋಡಾ ತಿನ್ನೋದು ಒಳ್ಳೆಯದಲ್ಲ ಅಲ್ವಾ, ಹಾಗಾಗಿ ನಾನು ಸೋಡಾ ಹಾಕ್ದಿರೇ ಮಾಡಿದ್ದೀನಿ. ನೀವೇ ನೋಡಿ, ಬಾಣಲಿನಲ್ಲಿ ನಾನು ಎಷ್ಟು ಎಣ್ಣೆ ಹಾಕಿದ್ದೀನೋ ಅಷ್ಟೇ ಇದೆ. ನೋಡಿ, ಕೆಂಪಿಗೆ ಕ್ರಿಸ್ಪಿಯಾಗಿ ಬರ್ತಾಯಿದೆ. ಚೆನ್ನಾಗಿ ಎರಡೂ ಕಡೆ ಫುಲ್ ಹದವಾಗಿ ಕರಿಬೇಕು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ. ನಾನಂತೂ ಆವಾಗವಾಗ ಇದು ಮಾಡ್ತಾನೇ ಇರ್ತೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮನೆಗಳಲ್ಲಿ ಎಲ್ಲರೂ ಮಾಡ್ತಾರೆ. ನೀವು ಮಾಡಿ ನೋಡಿ, ಮತ್ತು ಇದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನನ್ನ ಮಗನಿಗೆ ತುಂಬ ಇಷ್ಟ ಆಗಿದೆ. ನೀವು ಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.